ಹಲೋ ಮ್ಯಾಜಿಕ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಜ್ಞಾನ ತಪ್ಪಿದ್ಬಿಟ್ಟು ಇರ್ತಾಳೆ. ನಚ್ಚಿ ಎಲ್ಲ ಪರೀಕ್ಷೆ ಮಾಡಿ ಏನ್ ತೊಂದರೆ ಇಲ್ಲ, ಸ್ವಲ್ಪ BP ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ, ಹಾಗಾಗಿ ಅಂತ ಹೇಳಿ ಎಲ್ಲ ಗಾಬರಿ ಪಟ್ಕೊಂಡಿರ್ತಾರೆ. ಅಜಿತ್ ಅಂತೂ ಪೂರ್ತಿನೇ ಗಾಬರಿ, ಯಾಕೆಂದ್ರೆ ಅವನ ಪ್ರಾಣಕ್ಕಿಂತ ಹೆಚ್ಚು ಭೂಮಿ ಅಷ್ಟು ಪ್ರೀತಿಸ್ತಾರೆ. ಎಚ್ಚರ ಆಗುತ್ತೆ, ಎಚ್ಚರ ಆಗ್ತಿದ್ದಾಗೇನೆ ಸಂಗೀತ ಬಂದು ಬೈತಾರೆ. ಎಷ್ಟು ಸಲ ಹೇಳ್ಬೇಕು ಭೂಮಿ, ಟೈಮಿಗೆ ಕರೆಕ್ಟ್ ಆಗಿ ತಿಂಡಿ ತಿನ್ನು ಅಂತ ಹೇಳಿ. ಅಜ್ಜಿ ಹೇಳ್ತಾರೆ, ನಮ್ಮೆಲ್ರೂ ಸೌಖ್ಯನ ನೋಡ್ತಾ ನಿನ್ನ ನೀನೇ ಮರ್ತು ಬಿಟ್ಟಿದೀಯಲ್ಲಮ್ಮ, ನಿನ್ನ ಬಗ್ಗೆ ಕಾಳಜಿ ನೀನ್ ಮಾಡ್ಕೋಬಾರ್ದ, ನೋಡಿ ಹೆಂಗಾಗಿದೆ. ಅದಕ್ಕೆ ಅಜಿತ್ ಹೇಳ್ತಾರೆ, ಅಲ್ಲ ಏನಾಯ್ತು ನಿನ್ಗೆ ಅಂತ, ಎಷ್ಟು ಗಾಬರಿ ಆಗಿತ್ತು ಗೊತ್ತಾ. ಅದಕ್ಕೆ ಶ್ರವಣ ಕೂಡ ಅಂತಾರೆ, ಏನಮ್ಮ ಸರಿಯಾದ ಸಮಯಕ್ಕೆ ತಿಂಡಿ ತಿನ್ಬಾರ್ದ ನೀನು. ಸರಿ ಹಾಲಿಗೆ ಬರ್ತಾರೆ, ಹಾಲಿಗೆ ಬಂದು ಎಲ್ಲ ಕೂತಿರ್ತಾರೆ. ಕೂತಿರ್ಬೇಕಾದ್ರೆ ಅಜಿತ್ ಅದೇ ನೆನ್ಪು, ಯಾಕೆಂದ್ರೆ ಪಾಪಿ ಅವಳ ಅಶ್ವಿನಿದು ಫೋಟೋದಲ್ಲಿ ಬಂದಿರುತ್ತಲ್ಲ, ಅದಕ್ಕೆ ಹೇಗಾದ್ರೂ ಮಾಡಿ ಮಾವನ್ಗೆ ಅದನ್ನ ತೋರ್ಸೋದೇ ಬೇಡ, ತೋರ್ಸಿದ್ರೆ ಮತ್ತೆ ಅವಳೇ ಅಂತ ಹೇಳಿ ಎಲ್ಲಿ ಪಾಪ ನಂಬಿಡ್ತಾರೋ ಅಂತ ಹೇಳಿ ಅವೇನ್ ಮಾಡ್ತಾನೆ, ಒಂದು ಹೀರೋಯಿನ್ ಫೋಟೋನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಶ್ರವಣ್ ಅವರು, ಅಲ್ಲ ಅಜಿತ, ಈ ಫೋಟೋ ಸ್ಟುಡಿಯೋದವ್ರು ಕೇಳ್ದೆ ಕಣೋ, ನನ್ ಫೋಟೋ ತೋರ್ಸ್ಬೇಡ ಅಂತ ಹೇಳಿದ್ಯಂತೆ ಅವ್ರ ಜೊತೆ, ಏನು ಇದು, ಯಾಕೋ ತೋರ್ಸೋ, ನನ್ ಮನ್ಸು ತಡಿತಾ ಇಲ್ಲ ಅಂತ ಹೇಳಿ ಬಲವಂತ ಮಾಡಿ ಕೇಳ್ತಾರೆ. ಕೇಳ್ದಾಗ ಆ ಫೋಟೋನ ತೋರಿಸ್ತಾರೆ. ಎಲ್ರು ನೋಡಿ ಆಶ್ಚರ್ಯ ಪಡ್ತಾರೆ, ಇದೇನಿದು ಹೀರೋಯಿನ್ ಫೋಟೋ ಅಂತಲ್ಲ. ಈ ಕಡೆ ಈ ಪಾಪಿ ದೇವಿಯಾನಿ, ಅರೆ ಇದೇಗ್ ಬದಲಾಯ್ತು, ಏನೋ ಇದೆ ಇದ್ರಲ್ಲಿ ಮಸ್ಲತ್ತು ಅಂತ ಹೇಳಿ ಮೆಸೇಜ್ ಆಗ್ತಾರೆ. ನೋಡು ನಾನು ಬರೋ ಲೊಕೇಶನ್ಗೆ ನಿನ್ ತಕ್ಷಣ ಬರ್ಬೇಕು ಅಂತ ಹೇಳಿ. ಏನ್ ಮಾಡ್ರನ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾಳೆ ದೇವಿಯಾನಿ, ಮಿಡಿ ಹಾಕೊಂಡು ಹೋಗ್ತಾಳೆ. ಇಲ್ಲಿ ಅಶ್ವಿನಿ ಜ್ಯೂಸ್ ಕುಡಿತಾ ಕೂತಿರ್ತಾಳೆ, ಅವಳು ಟಿಪ್ ಟಪ್ ಆಗಿ ಬಂದಿರ್ತಾಳೆ. ಪಾಪಿ ಒಬ್ಬೊಬ್ಬೊಬ್ಬೊಬ್ಬ, ಆಹಾ ಏನ್ ಬ್ಯೂಟಿ, ಏನ್ ಕತೆ, ಬಹಳ ಚೆನ್ನಾಗ್ ಕಾಣ್ತಿದಾರ ಮೇಡಮ್, ಏನಾದ್ರೂ ಆಗ್ಲಿ. ಅದಿರ್ಲಿ, ಮನೆಯವರೆಲ್ಲ ನನ್ ಬಗ್ಗೆ ಏನ್ ಅನ್ಕೊಳ್ತಾ ಇದಾರೆ. ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಫಸ್ಟ್ ನೀನು ಹೇಳ್ದಂತ ಕಾಂಪ್ಲಿಮೆಂಟ್ಸ್ಗೆ ನನ್ನಿಂದ ಥ್ಯಾಂಕ್ಸ್. ಆದ್ರೆ ನೀನ್ ಅನ್ಕೊಂಡಾಗ ಮನೇಲಿ ಯಾವುದೇ ಬದಲಾವಣೆ ಆಗಿಲ್ಲ, ಜೊತೆಗೆ ಫೋಟೋ ಬಂದಿದೆ. ಇಲ್ಲಿ ಅಶ್ವಿನಿ ನಿಜ ನಾನ್ ಮನಸ್ವಿ ಅಂತ ಹೇಳ್ತಾಳೆ ಅಂತ ಖುಷಿಯಾಗಿ ಕೇಳ್ತಾ. ಆಮೇಲೆ ಅದಕ್ಕೆ ದೇವಿ ಏನ್ ಹೇಳ್ತಾರೆ, ಯಾರು ಹೀರೋಯಿನ್ ಫೋಟೋ ಕಳ್ಸಿದ್ರೆ ತುಂಬಾ ಚೆನ್ನಾಗಿದ್ದಾಳೆ, ನೀನು ಹೀರೋಯಿನ್ ತರನೇ ಇದೆಯಾ, ನಿನ್ ಫೋಟೋನೇ ಕಳಿಸ್ಬೋದಿತ್ತಪ್ಪ. ಈಗ ಏನ್ ಮಾಡ್ತೀಯಾ ಅಶ್ವಿನಿ, ನೀನ್ ಹೇಗ್ ಬರ್ತೀಯ ಮನಸ್ವಿಯಾಗಿ, ಚಾನ್ಸೇ ಇಲ್ವಲ್ಲ. ಅದಕ್ಕೆ ಹೇಳ್ತಾಳೆ ಅಶ್ವಿನಿ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ನಾನು ಖಂಡಿತ ಮನಸ್ವಿನಿಯಾಗಿ ಬಂದೇ ಬರ್ತೀನಿ. ದೇವಿನ ಕಡೆ ಯಾಕಷ್ಟಟ ನಿನಗೆ, ನಮ್ಮನೆಗೆ ನೀನು ಎಷ್ಟೋ ಶ್ರೀಮಂತರು ಮಕ್ಕಳನ್ನ ಪಟಾಯಿಸ್ಕೊಂಡು ನೀನ್ ಮದ್ವೆ ಆಗ್ಬೋದು, ಆಗಿದ್ದು ಕೂಡ ನಮ್ಮನೇನೆ ಯಾಕೆ ಬಯಸ್ತಾ ಇದೀಯಾ ದೇವ್ರ ಸನ್ನಿಧಿನೇ. ಅದಕ್ಕೆ ಹೇಳ್ತಾಳೆ ಅಶ್ವಿನಿ, ಯಾಕೆ ಅಂತ ಅಂದ್ರೆ ನಚ್ಚಿ ಮೇಲೆ ನನಗೆ ಲವ್ ಆಗಿದೆ, ಹಾಗಾಗಿ ನಚ್ಚಿ ಅಂದ್ರೆ ಇಷ್ಟ, ಅದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ. ಅವಳು ಒಳ ಮರ್ಮನೆ ಬೇರೆ, ಅವಳ ಮನೆ ಸೇಡ್ ತೀರ್ಸ್ಕೊಂಡು ಇಡೀ ಆಸ್ತಿನೆಲ್ಲ ಕಬಳಿಸ್ಕೋಬೇಕು, ಬೀದಿ ಪಾಲ್ ಮಾಡ್ಬೇಕು ಅನ್ನೋದು ಅವಳ ಉದ್ದೇಶ. ಆಯ್ತು, ಇಲ್ಲಿ ಮನೆಯಲ್ಲಿ ಪಾಪ ಶ್ರವಣ್ ಬೇಸರ ಮಾಡ್ಕೊಡ್ತಾನೆ. ಆ ಬೇಸರ ಮಾಡ್ಕೊಂಡಾಗ ಭೂಮಿ ಕೆಳಗಿಳಿದ್ ಬರ್ತಾಳೆ. ಕೆಳಗಿಳಿದ್ ಬರ್ತಿದ್ದಾಗೇನೆ, ಹತ್ತೆ ತಿಂಡಿ ಆಯ್ತಾ ಅಂದಾಗ ಸಂಗೀತ, ಇಲ್ಲಮ್ಮ ಮಾಡೋದು, ಯಾರು ತಿಂದಿಲ್ಲ. ಅದಕ್ಕೆ ಶ್ರವಣ್ ಅಂತಾರೆ, ಮನೆ ಮಗಳು ಹಸ್ಕೊಂಡು ಮಲಗಿರ್ಬೇಕಾದ್ರೆ, ಈ ತರ ಅನಾರೋಗ್ಯದಿಂದ ಮಲಗಿರ್ಬೇಕಾದ್ರೆ ಏಕೆ ಸಮಾಧಾನದಿಂದ ತಿನ್ನೋಕಾಗುತ್ತಮ್ಮ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರ ನೀನಾದ್ರೂ ಎಬ್ಬರಿಸ್ಬೇಕು ತಾನೆ ಅಂತ ಅಜಿತ್ ಕಂದಾಗ, ಅಜಿತ್ ಯಾಕೋ ನೀನು ಯಾವತ್ತೂ ಮಲಗದೆ ಇದ್ದವಳು, ಇವತ್ತು ಫಸ್ಟ್ ಟೈಮ್ ಮಲಗಿದ್ದಳ, ನನ್ಗೆ ಎಬ್ಬರ್ಸಕ್ಕೆ ಮನ್ಸಾಗ್ಲಿಲ್ಲ, ಹಾಗಾಗಿ ಯಾಕೆ ಭೂಮಿ ಯಾಕಾಗ ಅಂತಿದ್ದೆ ಅಂತ ಅಂದಾಗ, ಅದಕ್ಕೆ ಸಂಗೀತಗೆ ಅವಳು ಹೇಳ್ತಾಳೆ, ಭೂಮಿ ಏನು ಅತ್ತೆ, ನನ್ ಸುತ್ತಲೂ ಕೂಡ ಪುಟ್ಟ ಮನಸ್ವಿನಿ ಅಜ್ಜಿ ಸಾಹೇಬ್ರು ಓಡಾಡ್ದಂಗ ಅನ್ಸುತ್ತೆ, ನನ್ನ ಬಾ ಬಾ ಅಂತ ಕರ್ದಂಗ ಆಗತ್ತೆ. ಅದಕ್ಕೆ ಶ್ರವಣ್ ಹೇಳ್ತಾರೆ, ಹೌದು, ನನ್ಗೆ ಮುಖದ ಹೋಲಿಕೆನಲ್ಲಿ ಬಿಟ್ರೆ ಮನಸ್ವಿನಿ ಎಲ್ಲಾ ಗುಣಗಳು ಕೂಡ ಭೂಮಿನಲ್ಲಿ ಇದಾವೆ, ಹಾಗಾಗಿ ಎಲ್ಲ ಆಗ್ತಾ ಇರ್ಬೇಕು. ಅದಕ್ಕೆ ದೇವಿಯ ನೀನ್ ಎಲ್ಲಿ ಕಂಡಿಡ್ದ್ ಬಿಡ್ತಾನ ಮಗಳು ಅಂತ ಹೇಳಿ ಅಲ್ಲ ಭವನ್, ನಮ್ಗೆ ಯಾರಿಗೂ ಆಗ ಅನ್ನಿಸ್ತಾ ಇಲ್ಲಪ್ಪ, ನೀವ್ಯಾಕೆ ಅನ್ಕೊಳ್ತೀರಾ. ಅಯ್ಯೋ ಸಂಗೀತ, ನಾವ್ ಅದನ್ನೇ ಮಾತಾಡ್ತೀವಲ್ಲ, ಹಾಗಾಗಿ ಅವಳು ಮನಸ್ಸಿನಲ್ಲಿ ಅದನ್ನೇ ತಂದ್ಕೊಂಡು ಆ ಭಾವನೆನಲ್ಲಿ ಇದ್ದಾಳ ಅಷ್ಟೇ. ಅಷ್ಟರಲ್ಲಿ ಅಶ್ವಿನಿ ಇವರೆಲ್ಲ ಏನ್ ಪ್ಲಾನ್ ಮಾಡಿದ್ರೋ ಅದು ಫ್ಲಾಪ್ ಆಗುತ್ತೆ. ದೇವಿಯಾನಿನ ಫೋಟೋ ತೋರ್ಸ್ಬೇಕಿತ್ತು. ದೇವಿಯಾನಿ ಅಂಜುಗೆ ಮದ್ವೆ ಎಲ್ಲ ಸಿದ್ಧತೆ ಮಾಡ್ಕೋಣ, ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡಿದ್ಲ ನೋಡು ಅಂತ ಶ್ರವಣ್ ಅಂದಾಗ, ಅದಕ್ಕೆ ದೇವಿಯಾನಿ ತಡೀರಿ ಮಾವ ಬಂದೆ ಅಂತೇಳಿ ಫೋಟೋ ತರ್ತಾಳೆ. ನೋಡಿ ಇದನ್ನ ಮೆಚ್ಕೊಂಡಿದ್ದಾಳೆ, ಅವಳಿಗೆ ಮಗಳು ಕರ್ಸ್ಬೇಕಷ್ಟೇ, ಯಾವ್ದು ಮೆಚ್ಕೊಂಡಿಲ್ಲ. ಅದಕ್ಕೆ ಅಜ್ಜಿ ಸಂಗೀತ ನಚ್ಚಿ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಆಗ್ಬೋದು. ಅದಕ್ಕೆ ದೇವಿಯಾನಿ ತಕ್ಷಣ ಈ ಪ್ಲಾನ್ ಹೇಗೋ ಸಕ್ಸಸ್ ಆಗ್ತಾ ಇದೆಯಲ್ಲ ಅಂತೇಳಿ ಕರ್ಸ್ಬಿಡ್ಲಾತೆ.
ಅಂದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ, ಬೇಡ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಈಗ್ಲೇ ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ ದೇವ್ಯಾನಿ. ಇಲ್ಲಿ ರೂಮ್ ನಲ್ಲಿ ಅಜಿತ್ ಭೂಮಿನ ಪ್ರಶ್ನೆ ಮಾಡ್ತಾನೆ. ಕಣ್ಮುಚ್ಕೊಂಡ್ ಕೂತಿರ್ತಾಳೆ. ಅವಳಿಗೆ ಖಂಡಿತವಾಗ್ಲೂ ಎಲ್ಲ ನೆನಪು ಬಂದಿದೆ. ಅವಳಿಗೆ ಎಲ್ಲವೂ ಕೂಡ ಅವಳಿಗೆ ಈ ಮನೆ ಮಗಳು ಅನ್ನೋದು ಕೂಡ ನೆನಪಾಗಿದೆ. ಆದ್ರೆ ಭಾಗ್ಯಮ್ಮನ್ ಬಿಡಿಸಲ್ಲ ಅಂತ ಹೇಳಿ ಬಚ್ಚಿಟ್ಕೋತಾ ಇದ್ದಾಳೆ. ಅಜಿತ್ ಕೇಳ್ತಾನೆ, ಏನು ನಿದ್ದೆ ಮಾಡ್ತಾ ಇದ್ವಾ? ಅದಕ್ಕೆ ಭೂಮಿ ಹೇಳ್ತಾ, ಕಣ್ಣು ಮುಚ್ಕೊಂಡು ಕಾಣಲ್ವಾ ಸಾಹೇಬ್ರೆ, ಎಲ್ಲವನ್ನು ಅನುಮಾನ ದೃಷ್ಟಿ ಎಲ್ಲ ನೋಡ್ತಿರಲ್ಲ ನೀವು. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನಿರೋದೇ ಪೊಲೀಸ್ ಡಿಪಾರ್ಟ್ಮೆಂಟ್, ನೋಡ್ಲೇಬೇಕಲ್ವಾ, ಅದು ಸಹಜ. ಅದಕ್ಕೆ ಭೂಮಿ ಹೇಳ್ತಾಳೆ, ಆದ್ರೂ ಜಾಸ್ತಿ ಆಯ್ತು ನಿಮ್ದು. ಅದಕ್ಕೆ ಅಜಿತ್ ಹೇಳ್ತಾನೆ, ಅದಿರ್ಲಿ, ಅದು ಬೇರೆ. ನೀನು ಅಲ್ಲಿ ಅನಾಥಾಶ್ರಮದಲ್ಲಿ ಅಲ್ಲೇ ಕೇಳ್ಬೇಕಿತ್ತು, ಆದ್ರೆ ಎಲ್ರು ಇದ್ರಲ್ಲ ಅಂತ ಕೇಳಲಿಲ್ಲ. ಅನಾಥಾಶ್ರಮದಲ್ಲಿ ಮಕ್ಳು ಮುಂದೆ ಒಂದು ಮಾತಂದೆ. ಅವರು ನನಗೆ ತಂದೆ ತಾಯಿ ಇಲ್ಲ ಅಂದಾಗ ನನಗೂ ನಾನು ಹುಟ್ಟಿದ ಡೇಟೇ ಗೊತ್ತಿಲ್ಲ, ಆದ್ರೆ ನಮ್ಮ ಅಪ್ಪ ಈ ಡೇಟು ಅಂತ ಹೇಳಿದ್ರು, ಅದು ಆ ತರ ಮಾಡ್ಕೊಳ್ತೀನಿ ಅಷ್ಟೇ ಅಂತ ಅಂದೆ. ಅಂದ್ರೆ ನೀನು ಭಾಗ್ಯಮ್ಮನವ್ರ ಮಗಳಲ್ಲ ನೀನು. ಅದು ಭೂಮಿ ತಕ್ಷಣ ಸಾವರ್ಸ್ಕೊಂಡು, ಇನ್ನೆಲ್ಲಿ ಭಾಗ್ಯಮ್ಮನವ್ರನ್ನ ಜೈಲಿಂದ ಬಿಡಿಸಲ್ವೋ ಅಂತ ಹೇಳಿ, ಇಲ್ಲ ಸಾಹೇಬ್ರೆ, ಯಾಕೆ ನೀವು ಅನುಮಾನಿಸ್ತಾ ಇದ್ದೀರಾ? ಈಗ 12 ಗಂಟೆ ಮಧ್ಯರಾತ್ರಿ ಅಂತ ಅಂದ್ರೆ ಅಲ್ಲಿಗೆ ನೆಕ್ಸ್ಟ್ ಡೇ 12 ಗಂಟೆ ಮೇಲೆ 1 ನಿಮಿಷ ಆದ್ರೂ ಕೂಡ ನೆಕ್ಸ್ಟ್ ಡೇಕ್ಕೆ ಸೇರ್ಕೊಳತ್ತಲ್ವಾ. 12 ಗಂಟೆಗೆ ಒಳಗಾದ್ರೆ ಅದು ಆ ದಿನಕ್ಕೆ ಸೇರ್ಕೊಳತ್ತಲ್ವಾ. ಅದಕ್ಕಾಗಂದೆ ನಮ್ಮಪ್ಪ ನಾನು ಹುಟ್ಟಾಗ ಇರ್ಲಿಲ್ವಂತ, ಅರ್ಧರಾತ್ರಿ ಹುಟ್ಟಿದ್ದಂತೆ. ಆದ್ರೂ ಅಜಿತ್ ಅವಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಸುಳ್ಳನ್ನ ಒಬ್ಬ ಪೊಲೀಸ್ ಆಫೀಸರ್ ಆಗ ಅಂತಾರೆ ಅಜಿತ್, ಇಂಥವ್ ಎಷ್ಟು ನೋಡಿಲ್ಲ ನಾನು. ನೆಲ ನೋಡೋರು ಯಾವತ್ತೂ ಕೂಡ ತಮ್ಮ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಮೇಲ್ ಸುಳ್ಳು ಹೇಳ್ತಾ ಇದಾರೆ ಎನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಬಿಡೋದಿಲ್ಲ, ಕಂಡಿಡಿತೀನಿ, ಭಾಗ್ಯಮ್ಮನ್ನೇ ಕೇಳ್ತೀನಿ ಅಂತ ಹೇಳಿ ಇಲ್ಲಿ ಬಿಡೋದಿಲ್ಲ ಇವಳು. ಜೊತೆಲಿ ಹಿಂದೆ ಹೋಗ್ತಾಳೆ. ಸರಿ ಸಂಗೀತನ ಹೋಗೋಣ ಅಂತ ಎಲ್ಲ ಕರ್ಕೊಂಡು ಹೋಗ್ತಾನೆ, ಭಾಗ್ಯಮ್ಮನವ್ರು ನೋಡೋಣ ಅಂತ ಹೇಳಿ ಹೋದಾಗ ಭಾಗ್ಯಮ್ಮನವ್ರನಲ್ಲಿ ಪ್ರತ್ಯೇಕವಾಗಿ ಅಜಿತ್ ಒಬ್ಬನೇ ನೋಡಕ್ ಹೋಗ್ತಾನೆ. ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ತಾನೆ ಸಂಗೀತಾಗಿ, ಅಮ್ಮ ಇವಳನ್ನ ಒಳಗ್ ಕಳಿಸ್ಬೇಡ, ಇಲ್ಲೇ ಇಟ್ಕೋ ಅಂತ ಹೇಳಿ. ಬಂದ್ಬಿಟ್ಟು ಭಾಗ್ಯಪ್ಪನವ್ರನ್ನ ಪ್ರಶ್ನೆ ಮಾಡ್ತಾನೆ. ಭೂಮಿಗೆ ಈಗಾಗ್ಲೇ 23 ತುಂಬಿ 24ಕ್ಕೆ ಬಿದ್ದಿದೆ. ಈಗ ನೀವು ಜೈಲ್ ಸೇರಿ 1 ವರ್ಷ ಆಯ್ತು. ಇದ್ರಿಂದ 3 ವರ್ಷ ನೀವು ಎಲ್ಲಿ ಬರ್ತಡೇ ಆಚರಿಸ್ಲಿಲ್ವಾ? ಜೊತೆಗೆ ನೀವು ಹಿಂದೆ ಇಲ್ಲಿ 20 ವರ್ಷಗಳ ಕಾಲ ಯಾವ ಊರ್ನಲ್ಲಿದ್ರಿ? ಇವಳು ಭೂಮಿ ನಿಜವಾಗ್ಲೂ ನಿಮ್ ಮಗಳ ಅಂತ ಕೇಳ್ತಿದ್ದಾಗನೆ ಭಾಗ್ಯಮ್ಮ ಎಲ್ಲ ಬಾಯ್ ಬಿಡ್ತಾರೆ. ಈ ತರ ಘಟನೆ ನಡೀತು, ಹೇಗೆ ಅವ್ರ ಯಜಮಾನ್ರಿಗೆ ಆ ಮಗುನ ದೇವಿಯಾನಿ ತಂದ್ಕೊಟ್ಟಂತದ್ದು ಎಲ್ಲವನ್ನೂ ಕೂಡ ಬಿಡಿಸಿ ಸತ್ಯಾಂಶನ ಎಲ್ಲ ಬಾಯ್ ಬಿಡ್ತಾಳೆ. ಭೂಮಿ ಇದ್ದಿದ್ರೆ ಖಂಡಿತ ಬಾಯ್ ಬಿಡ್ಸಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಭಾಗ್ಯಮ್ಮನಿಂದ ಸತ್ಯಾಂಶ ತಿಳ್ಕೊಳ್ತಾನೆ ಅಜಿತನಿಗೆ ಏನ್ ಅನುಮಾನ ಇತ್ತು ಭೂಮಿ ಬೇರೆ ಯಾರ್ದೋ ಮಗಳು ಅನ್ನುವಂಥದ್ದು ಇಲ್ಲಿ ಪಕ್ಕ ಆಗೋಗಿದೆ. ಬಹಳ ತುಂಬಾನೇ ಚೆನ್ನಾಗಿದೆ ಸಂಚಿಕೆ, ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ದಯಮಾಡಿ ಎಲ್ರೂ ನೋಡಿ, ಸುಂದರವಾದಂತಹ ಇಂತಹ ಒಂದು ಸಂಚಿಕೆಯನ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.